ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ ಮ್ಯಾರಥಾನ್ ಸೀರೀಸ್ ಕನ್ನಡ. ಸೊ ಇವತ್ತು ನಾವು ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ನೋಡ್ತಾ ಇದ್ವಿ ನಿನ್ನೆ. ವಿ ಆರ್ ಕಂಟಿನ್ಯೂಯಿಂಗ್ ದಟ್ ಟುಡೇ. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಂಗೆ 2-3 ಮೆಸೇಜ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ. ಅಣ್ಣ, ನೀವು ಯಾಕೆ ಪೇಪರ್ ಆ್ಯಂಡ್ ಪೆನ್ನ ಪ್ರಿಫರ್ ಮಾಡ್ತಾ ಇದ್ದೀರಾ, PPTಯಲ್ಲಿ ಕೂಡ ಕಳಿಸ್ಬೋದಲ್ವಾ ಅಂತ. ಎಸ್, PPTಯಲ್ಲಿ ಕಳಿಸ್ಬೋದು. ನಾನು ಹತ್ರ ಕಮಾನ್ ನನ್ನ ಹತ್ರ ಏಸರ್ ಪ್ರೆಡೇಟರ್ ಲ್ಯಾಪ್ಟಾಪ್ ಇದೆ. PPT ವರ್ಕ್ ಆಗಲ್ಲ ಅಂದರೆ ಏನು? PPT ವರ್ಕ್ ಆಗುತ್ತೆ. ಓಕೆ, ನನ್ನ ಹತ್ರ PPT ವರ್ಕ್ ಆಗುತ್ತೆ. ಬಟ್ ದರ್ ಇಸ್ ಎ ಡ್ರಾಬ್ಯಾಕ್ ಇನ್ PPT ಟೀಚಿಂಗ್. ನೋಡಿ, ನೀವು PPTಯಿಂದ ಕಲಿಬೇಕಂತ ಇದ್ರೆ ಯೂಟ್ಯೂಬ್ಗೆ ಹೋಗಿ ಇಂಡಿಯನ್ ಪಾಲಿಟಿ ಅಂತ ಸರ್ಚ್ ಮಾಡಿ. ಯಾರೇ ವಿಡಿಯೋಸ್ ಓಪನ್ ಮಾಡಿದ್ರು ಕೂಡ ಎಲ್ಲ PPT ಟೀಚಿಂಗಲ್ಲೇ ಇದೆ. ಓಕೆ, ಎಲ್ಲ PPTಯಲ್ಲೇ ಕಲಿಸ್ತಾ ಇದ್ದಾರೆ. ದರ್ ಇಸ್ ಒನ್ ಮೇನ್ ಡ್ರಾಬ್ಯಾಕ್ ಆಫ್ PPT. ನೋಡಿ, ನಾನು PPT ಪ್ರೆಸೆಂಟೇಷನಲ್ಲಿ ಜೀನಿಯಸ್. PPT ಪ್ರೆಸೆಂಟೇಷನ್ ನನಗೆ ಕೊಟ್ಟಂಗೆ ಬರೋಕ್ಕೆ ಯಾರಿಗೂ ಕೊಡೋಕ್ಕೆ ಬರಲ್ಲ. ಐ ರಿಯಲಿ ಲವ್ ಪ್ರೆಸೆಂಟೇಷನ್ಸ್. ಬಟ್ ವೈ ಐ ಆಮ್ ನಾಟ್ ಪ್ರಿಫರಿಂಗ್ PPT ಈಸ್, ಫಸ್ಟ್ ಒನ್, ನೀವು ಫೋಕಸ್ ಮಾಡಲ್ಲ. ದರ್ ಇಸ್ ನೋ ಫೋಕಸ್. ಯಾಕೆ ಅಂತ ಹೇಳ್ತೀನಿ. ದ ಮೂಮೆಂಟ್ ಯು ಸಿ PPT, ನಿಮ್ಮ ಕಣ್ಣು ಸುಮ್ಮನೆ ಇರಲ್ಲ. ನಿಮ್ಮ ಕಣ್ಣು ಅಲ್ಲಿ ಕೊಟ್ಟಿರೋದೆಲ್ಲ ಓದ್ತಾ ಇರತ್ತೆ. ಓಕೆ, ಸೊ ಯುವರ್ ಐಸ್ ಬಿಕಮ್ ಬಿಸಿ. ನಿಮ್ಮ ಕಣ್ಣು ಬ್ಯುಸಿಯಾಗಿ ಹೋಗುತ್ತೆ. ಯಾವಾಗ ನಿಮ್ಮ ಕಣ್ಣು ಬ್ಯುಸಿಯಾಗಿ ಹೋಗುತ್ತೋ ನಿಮ್ಮ ಕಿವಿ ನಿಮ್ಮ ಮಾತನ್ನೇ ಕೇಳಲ್ಲ. ಯುವರ್ ಕಿವಿ ಆಲ್ಸೋ ಬಿಕಮ್ಸ್ ಇಗ್ನೋರೆಂಟ್. ಅವ್ರು ಏನೇನೋ ಬಡ್ಕೊಳ್ತಿರ್ತಾರೆ ಪಾಪ PPTಯಲ್ಲಿ. ನಿಮ್ಮ ಕಿವಿ ಕೇಳಲ್ಲ ಅವ್ರು ಹೇಳೋದು. ಕೇಳಿದ್ರು ಕೂಡ ಅದು ನಿಮ್ಮ ತಲೆಗೆ ಹೋಗಲ್ಲ. ಬಿಕಾಸ್ ನಿಮ್ಮ ಕಣ್ಣು ಬೇರೆ ಏನೋ ಓದ್ತಾ ಇರತ್ತೆ. ಈ ಥರ ಡೈವರ್ಷನ್ ಇರಬಾರ್ದು ಅಂತಾನೆ ನಾನು PPT ಪ್ರಿಫರ್ ಮಾಡ್ತಾ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ಆಸ್ ಐ ಟೋಲ್ಡ್, ಇದನ್ನು ನನಗೆ ನಾನೇ ಕಲ್ಸ್ಕೊಳ್ತಿರುವಂಥದ್ದು. ಓಕೆ, ಐ ಆಮ್ ಟೀಚಿಂಗ್ ದಿಸ್ ಟು ಮೈ ಸೆಲ್ಫ್. ಸೊ ನನಗೆ PPT ನೋಡಿ ಕಲ್ತ್ರೆ ಏನೂ ಅರ್ಥ ಆಗಲ್ಲ. ನಾನು ಕೂಡ ಮುಂದೆ ಡೈವರ್ಟ್ ಆಗ್ತೀನಿ. ಸೊ ಪೆನ್ ಆ್ಯಂಡ್ ಪೇಪರ್ ಆದರೆ ನಾನು ಬರ್ದಿದ್ದು ಮಾತ್ರ ನೀವು ನೋಡ್ತೀರಾ. ಅದೇ ಟೈಮಲ್ಲಿ ನಾನು ಹೇಳೋದನ್ನು ನೀವು ಕೇಳ್ತೀರಾ. ದಟ್ಸ್ ವೈ ಐಮ್ ಪ್ರಿಫರಿಂಗ್ ಪೆನ್ ಆ್ಯಂಡ್ ಪೇಪರ್. ನನ್ನ ರೂಮಲ್ಲಿ ಬ್ಲ್ಯಾಕ್ ಬೋರ್ಡ್ ಕೂಡ ಇದೆ, ಒಂದು ದೊಡ್ಡ ವೈಟ್ ಬೋರ್ಡ್ ಕೂಡ ಇದೆ ನನ್ನ ರೂಮಲ್ಲಿ. ಬಟ್ ಕ್ಯಾಮ್ ಸ್ಟ್ಯಾಂಡ್ ಇಲ್ಲ. ನಾನು ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ನಾನು ಬ್ಲ್ಯಾಕ್ ಬೋರ್ಡ್ನೇ ಪ್ರಿಫರ್ ಮಾಡ್ತೀನಿ. ಅಲ್ಲಿವರೆಗೂ ಪೆನ್ ಆ್ಯಂಡ್ ಪೇಪರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಟೆಲ್ಲಿಂಗ್, PPTಯಲ್ಲಿ ಓದಿದ್ರೆ ನಿಮ್ಮ ತಲೆ ಒಳಗೆ ಏನೂ ಹೋಗಲ್ಲ. ಒಂದು, ನೀವು ಕಣ್ಣಲ್ಲಿ ಏನೇನೋ ಓದ್ತಾ ಇರ್ತೀರಾ, ಅವ್ರು ಹೇಳೋದು ನಿಮ್ಮ ಕಿವಿ ಒಳಗೆ ಹೋದ್ರೂ ಕೂಡ ತಲೆಗೆ ಹೋಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಟುಡೇ ಲೆಟ್ಸ್ ಕಂಟಿನ್ಯೂ. ಸ್ವಲ್ಪ ಕೆಮ್ಮು ಇನ್ನೂ ಹೋಗಿಲ್ಲ. ಸೊ ಇನ್ ಕೇಸ್ ವಿಡಿಯೋ ಸ್ಲೋ ಅನ್ಸಿದ್ರೆ ನಾನು ಅಂತ ಮಾಡಿದ್ರೆ ಇಗ್ನೋರ್ ಮಾಡಿ, ಆಯ್ತಾ. ಸೊ ಟುಡೇ, ಎಸ್ಟರ್ಡೇ ವಿ ಹ್ಯಾವ್ ಸೀನ್ ಪಾರ್ಲಿಮೆಂಟರಿ ಸಿಸ್ಟಮ್ ಹೇಗೆ ಫಂಕ್ಷನ್ ಆಗುತ್ತೆ ಅಂತ ಗೊತ್ತು ನಿಮ್ಗೆ ಆಲ್ರೆಡಿ. ನೋಡಿಲ್ಲ ಅಂದರೆ ಹಿಂದ್ಗಡೆ ಕ್ಲಾಸ್ಗೆ ಹೋಗಿ ನೋಡಿ. ಆ್ಯಂಡ್ ನಿನ್ನೆ ನಾನು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆನೂ ಹೇಳಿದ್ದೀನಿ ಪಾರ್ಲಿಮೆಂಟರಿ ಸಿಸ್ಟಮ್ದು. ಸೊ ಟುಡೇ ವಿ ವಿಲ್ ಲರ್ನ್ ವೈ ಇಂಡಿಯಾ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಸಿಸ್ಟಮ್. ಇಂಡಿಯಾ ಪಾರ್ಲಿಮೆಂಟರಿ ಸಿಸ್ಟಮ್ನ ಯಾಕೆ ಅಡಾಪ್ಟ್ ಮಾಡ್ಕೊಳ್ತು? ವೈ ನಾಟ್ ವಿ ಡಿಂಟ್ ಗೋ ಫಾರ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್? ಹೇಳ್ದಲ್ವಾ, 2 ಸಿಸ್ಟಮ್ ಇದೆ ಡೆಮೋಕ್ರಸಿಯಲ್ಲಿ ಅಂತ. ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ಸ್ಪೈರ್ಡ್ ಬೈ ಇಂಗ್ಲೆಂಡ್, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇನ್ಸ್ಪೈರ್ಡ್ ಬೈ USA. ವೈ ವಿ ವೆಂಟ್ ಫಾರ್ ಪಾರ್ಲಿಮೆಂಟರಿ ಸಿಸ್ಟಮ್? ಫಸ್ಟ್ ಪಾಯಿಂಟ್ ಈಸ್ ಫ್ಯಾಮಿಲಿಯಾರಿಟಿ. ಸ್ಪೆಲ್ಲಿಂಗ್ಸ್ ಗುರು ನೋಡಿ, ಜನರಲ್ ಸ್ಟಡೀಸಲ್ಲಿ ಸ್ಪೆಲ್ಲಿಂಗ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಓದ್ಬೇಕಾದ್ರೆ ಅವ್ರಿಗೆ ಫ್ಯಾಮಿಲಿಯಾರಿಟಿ ಅಂತ ಗೊತ್ತಾದ್ರೆ ಸಾಕು, ಆಯ್ತಾ. ಕೆಲವರು ಹೇಳ್ತಾರೆ ಬರೀಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಒಳ್ಳೆ ಹೂವು ಥರ ಇರಬೇಕು UPSC ಅಂತ. ನೀವು UPSC ಟಾಪರ್ಸ್ದು, KPSC ಟಾಪರ್ಸ್ದು ಆನ್ಸರ್ ಸ್ಕ್ರಿಪ್ಟ್ನ ಕಾಪಿ ಮಾಡ್ತಂದ್ರೆ ಒಳ್ಳೆ ಡಾಕ್ಟರ್ ಹ್ಯಾಂಡ್ ರೈಟಿಂಗಲ್ಲಿ ಇರುತ್ತೆ. ಅಲ್ಲಿ ಸ್ಪೀಡ್ ಮ್ಯಾಟ್ರ್ ಆಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೆಲ್ಲಿಂಗ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಸೊ ನಂದು ಕೂಡ ಅದೇ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದ ಮೂಮೆಂಟ್ ಐ ಸೇ ರೈಟ್ ಸಮ್ ವರ್ಡ್, ಐ ಸೇ ಇಟ್. ಸೊ ಕೇಳಿಸ್ಕೊಳ್ಳಿ ಅಷ್ಟೇ. ಫ್ಯಾಮಿಲಿಯಾರಿಟಿ ಅಂದ್ರೆ ಏನು ನೋಡಿ. ನೀವು ಅಕಸ್ಮಾತ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೋಗಿದ್ರೆ, ಐ ಹ್ಯಾವ್ ಆಲ್ರೆಡಿ ಸೆಡ್ ಇನ್ 1919 ಆ್ಯಂಡ್ 1935 ಏನಾಗಿದೆ ಗುರು ನನಗೆ, ಇನ್ 1919 ಆ್ಯಂಡ್ ಇನ್ 1935 ಅವ್ರ ಬ್ರಿಟಿಷ್ ಮಿನಿ ಪಾರ್ಲಿಮೆಂಟ್ ಏನಿತ್ತು, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿತ್ತು, ಅದ್ರ ಒಳಗೆ ನಮ್ಮ ನಾನ್ ಅಫಿಷಿಯಲ್ ಮೆಂಬರ್ಸ್ ಇದ್ರು. ಇಂಡಿಯನ್ಸ್ ವರ್ ಆಲ್ಸೋ ನಾಮಿನೇಟೆಡ್. ಸೊ ಇಂಡಿಯನ್ಸ್ ಸಾ, ಅವರ್ ಆನ್ಸೆಸ್ಟರ್ಸ್ ಸಾ ಅವರ್ ಪಾರ್ಲಿಮೆಂಟರಿ ಸಿಸ್ಟಮ್ ಫಂಕ್ಷನ್ಸ್. ಸ್ಪೀಕರ್ ಏನ್ ಮಾಡ್ತಾರೆ, ವೋಟಿಂಗ್ ಹೇಗಾಗತ್ತೆ, ಬಿಲ್ ಹೇಗೆ ಪಾಸ್ ಆಗುತ್ತೆ, ಪ್ರತಿ ಒಂದ್ರದ್ದು ಕೂಡ ನಮ್ಗೊಂದು ಐಡಿಯಾ ಇತ್ತು ಆಲ್ರೆಡಿ. ಹೌ ಪಾರ್ಲಿಮೆಂಟ್ ವರ್ಕ್ಸ್, ಹೌ ಬ್ರಿಟಿಷ್ ಪಾರ್ಲಿಮೆಂಟ್ ವರ್ಕ್ಸ್ ಅನ್ನೋದು ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಇತ್ತು. ಸಿನ್ಸ್ ವಿ ಹ್ಯಾವ್ ದ ಫ್ಯಾಮಿಲಿಯಾರಿಟಿ ವಿತ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಲ್ರೆಡಿ, ಹೊಸ ಸಿಸ್ಟಮ್ನ ತಂದು ಮತ್ತೆ ಅದನ್ನ ಕಲಿಯೋದು ಯಾಕೆ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ನ ತಂದು ಮತ್ತೆ ಅದನ್ನ ಯಾಕೆ ಕಲಿಬೇಕು, ಟೈಮ್ ವೇಸ್ಟ್ ಅಲ್ವಾ ಅಂತ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತು, ಇಟ್ ಅಡಾಪ್ಟೆಡ್ ಫಾರ್ ಪಾರ್ಲಿಮೆಂಟರಿ ಸಿಸ್ಟಮ್. ವಾಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ದ ಅಸೆಂಬ್ಲಿ ದಟ್ ವಾಸ್ ಕ್ರಿಯೇಟೆಡ್ ಟು ಡ್ರಾಫ್ಟ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ. ಓಕೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ರೋಲ್, to draft the constitution to India, to write Indian constitution. So that particular team decided that in the Indian constitution we will prefer parliamentary system. That's it. Second one, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಸಿಂಪಲ್, ನಮ್ಗೆ ಮೊದಲೇ ಗೊತ್ತಿತ್ತು ಪಾರ್ಲಿಮೆಂಟ್ ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಸೊ ವಿ ವೆಂಟ್ ವಿತ್ ದಟ್. ಸೆಕೆಂಡ್ ಒನ್, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನಿನ್ನೆ ಇದ್ರ ಬಗ್ಗೆ ಹೇಳಿದ್ದೀನಿ, ನಿಮಗೆ ಚೆನ್ನಾಗಿ ಗೊತ್ತಿರತ್ತೆ. ಓಕೆ, ಸೊ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ನ ಪ್ರಿಫರ್ ಮಾಡಿದ್ರೆ ವಿ ಡೋಂಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಲೆಜಿಸ್ಲೇಚರ್ ಇಸ್ ನಾಟ್ ಆನ್ಸರೇಬಲ್, ಎಕ್ಸಿಕ್ಯೂಟಿವ್ ಇಸ್ ನಾಟ್ ಆನ್ಸರೇಬಲ್ ಟು ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ನ, ಅದೇ ಪ್ರೈಮ್ ಮಿನಿಸ್ಟರ್ಸ್ನ ಲೆಜಿಸ್ಲೇಟಿವ್ ಕ್ವಶನ್ ಮಾಡೋಕ್ಕಾಗಲ್ಲ. ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್
responsibility or questioning. But in parliamentary system, executive is directly accountable to legislature. Legislature questions ಕೇಳಬಹುದು, executive answer ಮಾಡಲೇಬೇಕು. So legislator ಗೆ executive will be definitely responsible. In case ಅವ್ರು ರೆಸ್ಪಾನ್ಸಿಬಲ್ ಇಲ್ಲ ಅಂದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪಾಸ್ ಮಾಡಿ ಗವರ್ಮೆಂಟ್ ನ ಬೀಳ್ಸಾಕ್ಬಹುದು. ಸಿನ್ಸ್ ವಿ ಹ್ಯಾಡ್ ಸೀನ್ ಹೌ ಬ್ರಿಟಿಷರ್ಸ್ ಹ್ಯಾವ್ ರೂಲ್ಡ್ ಅಸ್, ಸಿನ್ಸ್ ವಿ ಹ್ಯಾವ್ ಸೀನ್ ಏನಾಗುತ್ತೆ ಇಫ್ ವಿ ಕಾಂಟ್ ಸಿ ಬ್ರಿಟಿಷರ್ಸ್ ನಮ್ಮನ್ನ ರೂಲ್ ಮಾಡ್ತಿರ್ಬೇಕಾದ್ರೆ ವಿ ಕುಡಂಟ್ ಆಸ್ಕ್ ದಮ್ ಕ್ವಶನ್ಸ್. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ನಮ್ಮ ಮೇಲೆ ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಕ್ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರುವಂತ ಗವರ್ಮೆಂಟ್ ನ ಜನ ಕ್ವಶನ್ ಮಾಡುವಂತ ಅಧಿಕಾರ ಇರಬೇಕು ಅನ್ನೋ ಕಾರಣಕ್ಕೆ ವಿ ಪ್ರಿಫರ್ಡ್ ರೆಸ್ಪಾನ್ಸಿಬಿಲಿಟಿ ಓವರ್ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಅಂದ್ರೆ ಏನು? ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಗವರ್ಮೆಂಟ್ ನ ಬೆಳ್ಸಕ್ಕಾಗಲ್ಲ. ಒಂದ್ಸಲ ಗವರ್ಮೆಂಟ್ ಬಂದ್ರೆ 5 years ಉಳ್ಕೊಬಿಡತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಸ್ಟೆಬಿಲಿಟಿ. ಬಟ್ ಇನ್ ಕೇಸ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ದೇರ್ ಇಸ್ ನೋ ಸ್ಟೆಬಿಲಿಟಿ. ಯಾವಾಗ ಬೇಕಾದ್ರೂ ಗವರ್ಮೆಂಟ್ ನ ಬೀಳ್ಸಾಕ್ಬಹುದು ನಾವು. ಇನ್ ದ ಸೇಮ್ ವೇ ದ ಎಕ್ಸಿಕ್ಯೂಟಿವ್ ವಿಲ್ ಬಿ ರೆಸ್ಪಾನ್ಸಿಬಲ್ to the people. Legislature is nothing but people. They will be responsible to us. That's the reason we preferred parliamentary system. Second benefit is collective responsibility. And third one, harmony. ಇನ್ನೇ ಹೇಳಿದೆ ಅಲ್ವಾ, ಎಕ್ಸಿಕ್ಯೂಟಿವ್ ಅಲ್ಲಿ ನೀವು ಮಿನಿಸ್ಟರ್ ಆಗ್ಬೇಕಂದ್ರೆ ಲೆಜಿಸ್ಲೇಟರ್ ಅಲ್ಲಿ ನೀವು MP ಆಗಿರ್ಬೇಕು, ಹೌದಾ? ಅಂಡ್ ಇಲ್ಲಿ ನಿಮ್ ರೂಲಿಂಗ್ ಪಾರ್ಟಿ ಮೆಜಾರಿಟಿಯಲ್ಲಿ ಇರತ್ತೆ. ಬಿಕಾಸ್ ಲೋಕಸಭಾದಲ್ಲಿ ಯಾರು ರೂಲಿಂಗ್ ಇರ್ತಾರೋ ಅವರೇ ಗವರ್ಮೆಂಟ್ ಕಟ್ತಾರೆ. ಸೊ ಎಕ್ಸಿಕ್ಯೂಟಿವ್ ಯಾವ್ದಾದ್ರು ಒಂದು ಬಿಲ್ ನ ತಂದ್ರೆ ಅವ್ರ ಪರ್ಟಿಕ್ಯುಲರ್ ಲೋಕಸಭಾದಲ್ಲಿ ಅವ್ರ MP ಸಪೋರ್ಟ್ ಮಾಡ್ತಾರೆ, ರಾಜ್ಯಸಭಾ MP ಆ ಪಾರ್ಟಿ ಬಿಲ್ ಅವಂಗ ಸಪೋರ್ಟ್ ಮಾಡ್ತಾರೆ. ಇನ್ ಕೇಸ್ ಬಿಜೆಪಿ ಪಾರ್ಟಿ ಏನಾದ್ರು ಹೊಸ ಐಡಿಯಾ ತಂದ್ರೆ ಅದನ್ನ ಎಕ್ಸಿಕ್ಯೂಟಿವ್ ಅವ್ರು ಪಾಸ್ ಮಾಡ್ತಾರೆ. ಸೊ ದೇರ್ ಇಸ್ ಹಾರ್ಮನಿ, ಫ್ರೆಂಡ್ಶಿಪ್ ಇರತ್ತೆ ಅನ್ನೋ ಕಾರಣಕ್ಕೆ ದೇ ಪ್ರಿಫರ್ಡ್ ಹಾರ್ಮನಿ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಫೋರ್ತ್ ಒನ್, ನೇಚರ್ ಆಫ್ ಇಂಡಿಯನ್ ಸೊಸೈಟಿ. ವಾಟ್ ಈಸ್ ದಿಸ್? ಇದನ್ನ ನಾನು 3 ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇನಂದ್ರೆ, ನಾವು ಆಂಧ್ರ ಪ್ರದೇಶದಿಂದ ಕರ್ನಾಟಕದಿಂದ ಆಂಧ್ರ ಪ್ರದೇಶ ಕಡೆ ಹೋದ್ರೆ ಎಷ್ಟೊಂದು ಡೈವರ್ಸಿಟಿ ಸಿಗತ್ತೆ ನಿಮ್ಗೆ. ಭಾಷೆ ಬದಲಾಗತ್ತೆ, ಊಟ ಬದಲಾಗತ್ತೆ, ಹಾಕೋ ಡ್ರೆಸ್ ಬದಲಾಗತ್ತೆ, ಜಾತಿ ಬದಲಾಗತ್ತೆ. ಬರೀ ಲೆಫ್ಟ್ ಸೈಡ್ ಇರೋ ಕರ್ನಾಟಕದಿಂದ ರೈಟ್ ಸೈಡ್ ಇರೋ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಈ ಸಿಚುವೇಶನ್ ಆದ್ರೆ ಇನ್ ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ಜಾತಿ ಇಲ್ಲ, ಎಷ್ಟು ಧರ್ಮ ಇಲ್ಲ, ಎಷ್ಟು ಕಲ್ಚರ್ ಇಲ್ಲ, ಎಷ್ಟು ಆರ್ಟ್ ಫಾರ್ಮ್ಸ್ ಇಲ್ಲ, ಎಷ್ಟು ಭಾಷೆ ಇಲ್ಲ, ಎಷ್ಟು ಡೈವರ್ಸಿಟಿ ಇದೆ. ದರ್ ಇಸ್ ವೆರಿ ಟೂ ಮಚ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ. ಅವ್ರನ್ನೆಲ್ಲ ಒಂದು ಕಾಮನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ತರಬೇಕಂದ್ರೆ ಓಕೆ, we should have a representation. So in order to protect the interest of every single people, we opted constitution with parliamentary system because government can be questioned using legislature. ಇದಿಲ್ಲ ಅಂದ್ರೆ ಅವ್ರು ಮಾಡಿದ್ದೇ ರೂಲ್ಸ್ ಆಗತ್ತೆ. ನಾಳೆ ವಾಟ್ ಇಫ್ ಎಕ್ಸಿಕ್ಯೂಟಿವ್ ಬ್ರಿಂಗ್ಸ್ ಅ ರೂಲ್ ದಟ್ ನಾಳೆಯಿಂದ ಮುಸ್ಲಿಮ್ಸ್, ಸಿಖ್ಸ್ ಮತ್ತೆ ಕ್ರಿಶ್ಚಿಯನ್ಸ್ಗೆ ನಾವು ಫ್ರೀ ಊಟ ಕೊಡಲ್ಲ, ಫ್ರೀ ಎಜುಕೇಶನ್ ಕೊಡಲ್ಲ ಅಂತ ಬಿಲ್ ಪಾಸ್ ಮಾಡಿಬಿಟ್ರೆ ವಾಟ್ ಇಸ್ ದ ಕಂಡೀಷನ್ ಆಫ್ ಇಂಡಿಯಾ? ಇಮ್ಯಾಜಿನ್ ದಟ್. ಅದಕ್ಕೆ ಟು ಕೀಪ್ ದ ಇಂಟ್ರೆಸ್ಟ್ ಆಫ್ ಎವ್ರಿ ಸಿಂಗಲ್ ಇಂಡಿಯನ್, ಎವ್ರಿ ಸಿಂಗಲ್ ಸೊಸೈಟಿ, ವಿ ಪ್ರಿಫರ್ಡ್ ಪಾರ್ಲಿಮೆಂಟರಿ ಸಿಸ್ಟಮ್, ನಾಟ್ ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಸೊ ದಟ್ ವಿ ಕ್ಯಾನ್ ಕೀಪ್ ದೆಮ್ ಆನ್ಸರೇಬಲ್. ದಿಸ್ ಆರ್ ಆಲ್ ದ ಫೀಚರ್ಸ್ ವೈ ಇಂಡಿಯಾ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಸಿಸ್ಟಮ್. ಇದಾದ್ಮೇಲೆ ಏನಾಯ್ತು ಅಂದ್ರೆ, ಆಫ್ಟರ್ ಸಮ್ ಅಮೌಂಟ್ ಆಫ್ ಟೈಮ್, ನಮ್ಗೆ ಇಂಡಿಪೆಂಡೆನ್ಸ್ ಬಂದಾದ್ಮೇಲೆ ದರ್ ವಾಸ್ ಡಿಸ್ಕಷನ್ ಇನ್ ದ ಪಾರ್ಲಿಮೆಂಟ್. ಅದೇ MP ಒಂದು ಡಿಸ್ಕಷನ್ ತಗೊಂಡ್ರು, ನಾವು ಯಾಕೆ ಪಾರ್ಲಿಮೆಂಟರಿ ಸಿಸ್ಟಮ್ ನ ಪ್ರಿಫರ್ ಮಾಡಿದ್ವಿ? ಪದೇ ಗವರ್ಮೆಂಟ್ ಬೀಳ್ತಾ ಇದೆ, ಹೌದಾ? ಗವರ್ಮೆಂಟ್ ತುಂಬಾ ಸಲ ಬಿದ್ದಿದೆ, ಆಯ್ತಾ? ಗವರ್ಮೆಂಟ್ ವಾಸ್ ಫಾಲಿಂಗ್ ಅಗೇನ್ ಅಂಡ್ ಅಗೇನ್. ಒಂದ್ಸಲ ಗವರ್ಮೆಂಟ್ ಬಿದ್ದ ಮೇಲೆ ಇನ್ ಕೇಸ್ ಲೋಕಸಭಾದಲ್ಲಿ ಇನ್ನೊಂದು ಪಾರ್ಟಿ ಮೆಜಾರಿಟಿ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬಿಜೆಪಿ ಗವರ್ಮೆಂಟ್ ಇದೆ, ಬಿಜೆಪಿ ಗವರ್ಮೆಂಟ್ ಲಾಸ್ಟ್ ಇಸ್ ಮೆಜಾರಿಟಿ, ನೋ ಕಾನ್ಫಿಡೆನ್ಸ್ ಮೋಷನ್ ಲೋಕಸಭಾದಲ್ಲಿ ಪಾಸ್ ಆಯ್ತು, ಅವ್ರಿಗೆ 50% ಮೆಜಾರಿಟಿ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಬಿಜೆಪಿ ಬಿದ್ದೋಯ್ತು, ಡಮಾರ್. ಓಕೆ, ಅವ್ರು ಮಾಡಿದ ಗವರ್ಮೆಂಟ್ ಡಮಾರ್. ಸೊ ನೆಕ್ಸ್ಟ್ ಚಾನ್ಸ್ ಇರುತ್ತೆ, ಸೆಕೆಂಡ್ ನಿಮ್ ಹೈಯೆಸ್ಟ್ ಏನಿರುತ್ತೆ ಕಾಂಗ್ರೆಸ್ ಅಂತ ಇಟ್ಕೊಳ್ಳಿ, ಲೋಕಸಭಾದಲ್ಲಿ ಸೆಕೆಂಡ್ ಕಾಂಗ್ರೆಸ್ ವಿಲ್ ಬಿ ಗಿವನ್ ಅ ಚಾನ್ಸ್ ಟು ಪ್ರೂವ್ ಇಟ್ಸ್ ಮೆಜಾರಿಟಿ. ಇನ್ ಕೇಸ್ ಕಾಂಗ್ರೆಸ್ ಕೂಡ 50% ನ ತೋರ್ಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇವನ್ ದೇ ಫೇಲ್. ಇನ್ ಕೇಸ್ ಯಾರಿಗೂ ಮೆಜಾರಿಟಿ ಕ್ಲಿಯರ್ ಕಟ್ ಮೆಜಾರಿಟಿ ಇಲ್ಲ ಅಂದ್ರೆ ಲೋಕಸಭಾ ಡಿಸಾಲ್ವ್ಸ್. ಇನ್ ಕೇಸ್ ಯಾರಿಗೂ ಕ್ಲಿಯರ್ ಕಟ್ ಮೆಜಾರಿಟಿ ಇಲ್ಲ ಅಂದ್ರೆ ಲೋಕಸಭಾ ಡಿಸಾಲ್ವ್ಸ್ ಅಂಡ್ ರಿ-ಎಲೆಕ್ಷನ್ಸ್ ಬರುತ್ತೆ. ಓಕೆ, ದೇರ್ ವಿಲ್ ಬಿ ರಿ-ಎಲೆಕ್ಷನ್. ಎಷ್ಟು ಖರ್ಚು? ಒಂದು ಗವರ್ಮೆಂಟ್ ಇತ್ತು 5 ವರ್ಷ ಸರಿಯಾಗಿ ಫಂಕ್ಷನ್ ಮಾಡೋ ಅಪಾರ್ಚುನಿಟಿ ಇಲ್ಲ. ಲೋಕಸಭಾದಲ್ಲಿ ಮತ್ತೆ ಮೆಜಾರಿಟಿ ಪ್ರೂವ್ ಮಾಡಲ್ಲ ಅಂದ್ರೆ ಕಷ್ಟಪಟ್ಟು ಕೋಟಿ ಇನ್ವೆಸ್ಟ್ ಮಾಡಿರೋ ಎಲೆಕ್ಷನ್ಸ್ ಬಿದೋಗತ್ತೆ. ಪದೇ ಬಿದ್ದೋಗ್ತಿದಲ್ಲ ಗವರ್ಮೆಂಟ್, ಒಂದು ಸ್ಟೆಬಿಲಿಟಿ ಇಲ್ಲ. ಸೊ ನಾವು ಯಾಕೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ನ ಪ್ರಿಫರ್ ಮಾಡಬಾರ್ದು ಅಂತ ಪಾರ್ಲಿಮೆಂಟ್ ಒಳಗೆ ಒಂದು ಡಿಸ್ಕಷನ್ ಆಯ್ತು. ಅದಕ್ಕೋಸ್ಕರ ಟು ಚೆಕ್ ಇಫ್ ಇಂಡಿಯಾ ನೀಡ್ಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆರ್ ಪಾರ್ಲಿಮೆಂಟರಿ ಸಿಸ್ಟಮ್, ಅ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್, ಸ್ವರಣ್ ಸಿಂಗ್ ಕಮಿಟಿ ಅಂತ. ಸ್ವರಣ್ ಸಿಂಗ್ ಕಮಿಟಿ ಅಂತ ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡಿ ಪಾರ್ಲಿಮೆಂಟ್ ಅವರು ದೇ ಟೋಲ್ಡ್ ಗೋ ಅಂಡ್ ಚೆಕ್ ಇಫ್ ಇಂಡಿಯಾ ವಾಂಟ್ಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆರ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ. ಅದೇ ತರ ಇನ್ನೊಂದು ಕೂಡ ಇದೆ, ದಟ್ ಈಸ್
NCRWC. NCRWC ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ನ್ಯಾಷನಲ್ ಕಮಿಷನ್ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. National Commission for Review of Working of Constitution. That is National Commission for Review of Working of Constitution. National Commission for Review of Working of Constitution. ಈ ಎರಡು ಕಮಿಟಿ ಕೂಡ ರಿವ್ಯೂಸ್ ತಗೊಂಡ್ರು. ಅವರು ಕೂಡ ರಿವ್ಯೂಸ್ ತಗೊಂಡ್ರು. ದೇ ಮೇಡ್ their research in India and finally they decided that India should continue with parliamentary system and not presidential system. Even after independence, we had a review committees, ಎರಡು ಸಲ ರಿವ್ಯೂ ಕಮಿಟೀಸ್ ಇದೆ. But still both of them gave their report that India should go forward with parliamentary system. Okay, it's not like presidential system na ನಾವು ಪ್ರಿಫರ್ ಮಾಡಕ್ಕೆ ಟ್ರೈ ಮಾಡಲಿಲ್ಲ. We preferred it, but still we failed because of collective responsibility, harmony and nature of Indian society. ಈ ಮೂರು ಇಂಪಾರ್ಟೆಂಟ್ ವಿಷಯಗಳಿಂದ even after having a review committee, they also told that we need parliamentary system with some small reforms. ಕೆಲವೊಂದು ರಿಫಾರ್ಮ್ಸ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ಹೊರತು ಪಾರ್ಲಿಮೆಂಟರಿ ಸಿಸ್ಟಮ್ನ ಕಿತ್ತಾಕಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ನ ತರಬೇಕಂತ ಕಮಿಟಿ ಕೊಡಲಿಲ್ಲ. ಬಿಕಾಸ್ ಆಫ್ ದಿಸ್ ಸ್ಟಿಲ್ ವಿ ಫಾಲೋ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆ, ಡೆಲ್ಲಿಯಲ್ಲಿ ನಮ್ಮ ಪಾರ್ಲಿಮೆಂಟ್ ಇದೆ, ಅದು ನಿಮಗೆ ಗೊತ್ತಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಸಿಸ್ಟಮ್, ಇಂಡಿಯನ್ ಮಾಡೆಲ್ ಆಫ್ ಪಾರ್ಲಿಮೆಂಟ್, ಓಕೆ, ಅಂಡ್ ಬ್ರಿಟಿಷ್ ಮಾಡೆಲ್ ಆಫ್ ಪಾರ್ಲಿಮೆಂಟ್. ಬಿಕಾಸ್ ಯಾಕೆ ವಿ ವರ್ ಇನ್ಸ್ಪೈರ್ಡ್ ಬೈ ಬ್ರಿಟಿಷ್ ಮಾಡೆಲ್ ತಾನೆ. ನಮಗೆ ಪಾರ್ಲಿಮೆಂಟ್ ಐಡಿಯಾ ಬಂದಿದೆ ಬ್ರಿಟಿಷರ್ಸ್ ಇಂದ. ದೇ ವೇರ್ ರೂಲಿಂಗ್ ಓವರ್ ಅಸ್. ಹಾಗಾದ್ರೆ ನಾವು ಎಕ್ಸಾಕ್ಟ್ ಅವ್ರದ್ದೇ ಕಾಪಿ ಪೇಸ್ಟ್ ಮಾಡಿದೀವಾ, ಇಲ್ಲ ವಿ ಹ್ಯಾವ್ ಮೇಡ್ ಎನಿ ರಿಫಾರ್ಮ್ಸ್, ನಾವೇನಾದ್ರೂ ಬದಲು ಮಾಡ್ಕೊಂಡಿದ್ದೀವಿ ಇಂಡಿಯನ್ ರಿಕ್ವೈರ್ಮೆಂಟ್ಸ್ಗೆ ಅಂತ ಈಗ ನೋಡೋಣ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಬ್ರಿಟಿಷ್ ಮಾಡೆಲ್, ಆಚೆಯಿಂದ ಈಚೆ ಬರ್ತೀನಿ. ಓಕೆ, ಬ್ರಿಟಿಷ್ ಮಾಡೆಲ್ ಇಸ್ ಮೊನಾರ್ಕಿ. ಮೊನಾರ್ಕಿ ಅಂದ್ರೆ ಏನು? ದ ಹೈಯೆಸ್ಟ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟೇ ಹೈಯೆಸ್ಟ್ ಪೊಸಿಷನ್, ಆಯ್ತಾ? ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ನ ತಲಾಂತರಗಳಿಂದ ಓಕೆ ರಾಜರು ವಂಶಸ್ಥರೇ ರೂಲ್ ಮಾಡ್ತಾರೆ. ಇವಾಗ ಕ್ವೀನ್ ಇದ್ದಾಳೆ, ನೆಕ್ಸ್ಟ್ ಅವ್ರ ಮಕ್ಕಳೇ ಈ ಪೊಸಿಷನ್ಗೆ ಬರ್ತಾರೆ. ದೇರ್ ಚಿಲ್ಡ್ರನ್ ವಿಲ್ ಕಂಟಿನ್ಯೂ, ರಾಜವಂಶ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೊನಾರ್ಕಿಯಲ್ಲಿ. ಬಟ್ ಇನ್ ಇಂಡಿಯಾ ವಿ ಹ್ಯಾವ್ ರಿಪಬ್ಲಿಕ್ ಅಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಾವು ಎಲೆಕ್ಷನ್ಸ್ ಇಂದ ವೋಟ್ ಮಾಡ್ಕೊಳ್ತೇವೆ. ಇವಂತೂ ಇಟ್ಸ್ ಇಂಡೈರೆಕ್ಟ್ ಎಲೆಕ್ಷನ್ಸ್, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ವಿ ಓನ್ಲಿ ಪಿಕ್ ದ ರೆಪ್ರೆಸೆಂಟೇಟಿವ್ಸ್, ದಟ್ ಈಸ್ MPs and MLAs. ಓಕೆ, ವಿ ಪಿಕ್ ದಮ್, ದೇ ವಿಲ್ ಪಿಕ್ ಪ್ರೆಸಿಡೆಂಟ್ ಫಾರ್ ಅಸ್. Okay, they will be picking president for us, but still every year anyone can become the president of India. That is the power. ನಾವು ಜನರಿಂದ ಮಧ್ಯದಿಂದ ಒಬ್ಬ ರಾಜನ ಇರ್ತೀವಿ, ತಳಾಂತರಗಳಿಂದ ರಾಜವಂಶದಿಂದ ಉಟ್ಕೊಂಡು ಬರೋನಲ್ಲ. ಸೊ ವಿ ಡೋಂಟ್ ಫಾಲೋ ಮೊನಾರ್ಕಿ, ವಿ ಫಾಲೋ ರಿಪಬ್ಲಿಕ್. ಸೆಕೆಂಡ್ ಒನ್, ಪಾರ್ಲಿಮೆಂಟರಿ ಸೋವರ್ನಿಟಿ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಒಂದು ನಿಮಿಷ. ಪ್ಲೀಸ್ ಇಂಟರ್ನೆಟ್ ಅಲ್ಲಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸೊ ಇಂಟರ್ನೆಟ್ ಅಲ್ಲಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಇಟ್ಸ್ ಸೋವರಿನಿಟಿ, ಪಾರ್ಲಿಮೆಂಟರಿ ಸೋವರಿನಿಟಿ. ಇದ್ರ ಅರ್ಥ ಏನಂದ್ರೆ, ನಿಮ್ಗೆ ಫಸ್ಟ್ ಆಫ್ ಆಲ್ ಸೋವರಿನ್ ಅಂದ್ರೆ ಗೊತ್ತಾಗಬೇಕು. ಸೋವರಿನ್ ಅಂದ್ರೆ ಅಲ್ಟಿಮೇಟ್, ಸೋವರಿನ್ ಅಂದ್ರೆ ಅಬ್ಸಲ್ಯೂಟ್, ಅಲ್ಟಿಮೇಟ್. ಇವ್ರನ್ನ ಕ್ವೆಶನ್ ಮಾಡಕ್ ಯಾರಿಗೂ ಆಗಲ್ಲ. ಒಂದು ಸಲ ಇವ್ರು ಏನಾದ್ರು ಹೇಳಿದ್ರೆ, ಇಫ್ ಯು ಆರ್ ಅ ಸೋವರಿನ್ ನೇಷನ್, ನೋ ಒನ್ ಕ್ಯಾನ್ ಅಡ್ವೈಸ್ ಯು, ನೋ ಒನ್ ಕ್ಯಾನ್ ಗೈಡ್ ಯು. ನಿಮ್ಗೆ ಅಡ್ವೈಸ್ ಕೊಡಬಹುದು, ನಿಮ್ಗೆ ಆರ್ಡರ್ ಕೊಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಎಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ. ಅಸ್ಯೂಮ್ ಯು ಆರ್ ಅನ್ ಎಂಜಿನಿಯರಿಂಗ್ ಸ್ಟೂಡೆಂಟ್. ನಿಮ್ಮ ಅಪ್ಪ ಅಮ್ಮ ಹೋಗಿ ಎಂಜಿನಿಯರಿಂಗ್ ಮಾಡು ಅಂದ್ರೆ ನೀವು ಮಾಡಿರ್ತೀರಾ. ಓಕೆ, ಯು ಆರ್ ನಾಟ್ ಸಾವರಿನ್. ನಿಮಗೆ ನಿಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಎಂಜಿನಿಯರಿಂಗ್ ಸೇರಿಸಿದ್ದಾರೆ, ಯು ಆರ್ ನಾಟ್ ಸಾವರಿನ್. ಅದೇ ತರ ಇನ್ನೊಬ್ಬ ಇರ್ತಾನೆ, ಅವ್ರ ಅಪ್ಪ ಅಮ್ಮ ಅವನಿಗೆ ಎಜುಕೇಶನ್ ಅಲ್ಲಿ ಎಂಜಿನಿಯರಿಂಗ್ ಮಾಡು ಅಂತ ಹೇಳಿರ್ತಾರೆ. ಅವನು ನನ್ನ ಮನೆ ಬಿಟ್ಟು ಬೇಕಾದ್ರೂ ಹೋಗ್ತೇನೆ, ನಿಮ್ಮ ಹತ್ರ ಮಾತ್ರ ನಾನು ಇರಲ್ಲ, ನಾನು ಸತ್ರು ಎಂಜಿನಿಯರಿಂಗ್ ಮಾಡಲ್ಲ, ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು. ಈ ತರ ಆಟಿಟ್ಯೂಡ್ ಇರುತ್ತೆ ಅಲ್ವಾ. ದಟ್ ಯು ಕ್ಯಾನ್ ಬಿ ಅಡ್ವೈಸ್ಡ್ ಬಟ್ ಯು ಕಾಂಟ್ ಬಿ ಆರ್ಡರ್ಡ್. Such people are called as sovereign. So British Parliament is sovereign. ಇವ್ರು ಏನೇ ಹೇಳಿದ್ರು ಅದೇ ಅಂತಿಮ ತೀರ್ಪು. There is nothing about ಪಾರ್ಲಿಮೆಂಟ್. ಒಂದು ಸಲ ಪಾರ್ಲಿಮೆಂಟ್ ಏನಾದ್ರು ಲಾ ಪಾಸ್ ಮಾಡಿದ್ರೆ ಮುಗಿದೇ ಹೋಯ್ತು. ಒಂದ್ಸಲ ಪಾರ್ಲಿಮೆಂಟ್ ಏನಾದ್ರು ಲಾ ಪಾಸ್ ಮಾಡಿದ್ರೆ ಬ್ರಿಟಿಷ್ ಅಲ್ಲಿ ಮುಗಿದೇ ಹೋಯ್ತು. ನೋ ಒನ್ ಕ್ಯಾನ್ ಕ್ವೆಶನ್ ಇಟ್. ದೇ ಆರ್ ದ ಅಲ್ಟಿಮೇಟ್ ಅಂಡ್ ಪೀಪಲ್ ಹ್ಯಾವ್ ಟು ಫಾಲೋ. ದಟ್ ಈಸ್ ದ ಅಲ್ಟಿಮೇಟ್. ಪಾರ್ಲಿಮೆಂಟ್ ಇಸ್ ದ ಅಲ್ಟಿಮೇಟ್ ಇನ್ ಇಂಗ್ಲೆಂಡ್. ಅದ್ರ ಮೇಲೆ ಏನೂ ಇಲ್ಲ. ಓಕೆ, ಬಟ್ ಇನ್ ಇಂಡಿಯಾ we have limited powers for constitutional supremacy. ಹೇಳ್ತೀನಿ ಇದೇನಂತ. ಇನ್ ಇಂಡಿಯಾ ಪಾರ್ಲಿಮೆಂಟ್ ಹ್ಯಾಸ್ ಲಿಮಿಟೆಡ್ ಪವರ್ಸ್. ಇಲ್ಲಿ ಏನು, ಪಾರ್ಲಿಮೆಂಟ್ ಇಸ್ ಅಲ್ಟಿಮೇಟ್. ಇನ್ ಬ್ರಿಟಿಷ್ ಮಾಡೆಲ್ ಪಾರ್ಲಿಮೆಂಟ್ ಇಸ್ ಅಲ್ಟಿಮೇಟ್, ಬಟ್ ಇನ್ ಇಂಡಿಯಾ ದೇ ಹ್ಯಾವ್ ಲಿಮಿಟೆಡ್ ಪವರ್ಸ್ ಬಿಕಾಸ್ ವಿ ಹ್ಯಾವ್ ಸಪರೇಷನ್ ಆಫ್ ಪವರ್ಸ್. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಏನಿದಾನಲ್ವಾ, ಅದಿಲ್ಲಿದೆ. ಕಾನ್ಸ್ಟಿಟ್ಯೂಷನ್ ಕ್ಯಾನಾಟ್, ಈ ಪಾರ್ಲಿಮೆಂಟ್ ಏನಿದೆ, ಇಟ್ ಕ್ಯಾನಾಟ್ ಅಮೆಂಡ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ದೇ ಕಾಂಟ್ ಮೇಕ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ವಿ ಹ್ಯಾವ್ ಜುಡಿಷಿಯರಿ ಇನ್ ಚೆಕ್.
ವಿ ಹ್ಯಾವ್ ಜುಡಿಷಿಯರಿ ಇನ್ ಚೆಕ್. ಇನ್ ಕೇಸ್ ಪಾರ್ಲಿಮೆಂಟ್ ಮೇಕ್ಸ್ ಅ ಲಾ, ನಾಳೆಯಿಂದ ಇಂಡಿಯಾದಲ್ಲಿ ಬರೀ ಹಿಂದೂ ರಾಜ್ಯ, ಓಕೆ, ನಾಳೆಯಿಂದ ಇಂಡಿಯಾದಲ್ಲಿ ಬರೀ ಹಿಂದೂ ರಾಜ್ಯ, ಯಾರ್ಯಾರು ಸಿಖ್ಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲ ನಾಳೆಯಿಂದ ಹಿಂದೂಗಳಾಗಿ ಕನ್ವರ್ಟ್ ಆಗಬೇಕು. ಟುಮಾರೋ ಒನ್ ಇಂಡಿಯಾ ಒನ್ ರಿಲಿಜನ್ ಅಂತ ರೂಲ್ ಮಾಡ್ತಾರೆ. ಇನ್ ಕೇಸ್ ಅಂತ ರೂಲ್ ಬ್ರಿಟಿಷ್ ಅವ್ರು ಮಾಡಿದ್ರೆ, ಒನ್ ನೇಷನ್ ಒನ್ ಅಲ್ಲಿದೆ, ಆಕ್ಚುಲಿ ಅಲ್ಲಿ ಕ್ರಿಶ್ಚಿಯಾನಿಟಿ ಇದೆ, ಬಟ್ ಹೇಳ್ತಾ ಇದ್ದೀನಿ ಒನ್ ನೇಷನ್ ಒನ್ ರಿಲಿಜನ್ ಅಂತ ಇಲ್ಲೇನಾದ್ರೂ ರೂಲ್ಸ್ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಪಾಸ್ಡ್. ನೋ ಒನ್ ಕ್ಯಾನ್ ಕ್ವೆಶನ್ ಇಟ್ ಬಿಕಾಸ್ ಪಾರ್ಲಿಮೆಂಟರಿ ಸುಪ್ರೀಮಸಿ, ಪಾರ್ಲಿಮೆಂಟರಿ ಸಾವರಿನಿಟಿ, ಒನ್ ನೇಷನ್ ಒನ್ ರೂಲ್ ಪಾಸ್ ಇಂಗ್ಲೆಂಡ್ ಅಲ್ಲಿ ಪಾಸ್ ಆದ್ರೆ ಡನ್, ನಾಳೆಯಿಂದ ಎಲ್ಲೂ ಹಿಂದೂಗಳೇ ಅಲ್ಲಿ. ಬಟ್ ಇನ್ ಕೇಸ್ ಇಲ್ಲಿ ಇಂಥ ರೂಲ್ ಮಾಡಿದ್ರೆ ಜುಡಿಷಿಯರಿ ವಿಲ್ ಚೆಕ್ ಇಟ್ ಅಂಡ್ ಸೇ ಮುಚ್ಕೊಂಡು ಕೂತ್ಕೊಳ್ಳಪ್ಪ, ನಿಂಗೆ ಅಷ್ಟೊಂದು ಪವರ್ ಇಲ್ಲ. ಸಿ ವಿ ಹ್ಯಾವ್ ಲಿಮಿಟೆಡ್ ದ ಪವರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ, we have limited the powers of parliament in India. So Indian parliament is not sovereign, okay, it has some limited powers, but in India also has a sovereignty. India follows constitutional supremacy. We have constitutional supremacy. Constitution ಮೇಲ್ಗಡೆ ಏನು ಇಲ್ಲ, ಪೀಪಲ್, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪೀಪಲ್, ಜನರ ಮೇಲೆ ಏನು ಇಲ್ಲ. ಇನ್ ಇಂಡಿಯಾ ಪೀಪಲ್ ಆರ್ ಸಾವರಿನ್, ವಾಟ್ ಎವರ್ ಡಿಸಿಷನ್ಸ್ ಪೀಪಲ್ ಟೇಕ್ ದಟ್ಸ್ ಫೈನಲ್. ಅರ್ಥ ಆಗ್ತಿದ್ಯಾ? ನಾಟ್ ದ ಪಾರ್ಲಿಮೆಂಟ್ ಬಟ್ ದ ಪೀಪಲ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಇನ್ ಇಂಗ್ಲೆಂಡ್ ಪಾರ್ಲಿಮೆಂಟ್ ಏನ್ ಮಾಡುತ್ತೋ ಅದನ್ನ ಕೇಳ್ಕೊಂಡು ಕೂತ್ಕೊಳ್ತೇವೆ, ಬಟ್ ಇನ್ ಇಂಡಿಯಾ ವಿ ಫಾಲೋ ಕಾನ್ಸ್ಟಿಟ್ಯೂಷನಲ್. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅದೇ ಫೈನಲ್. ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ, ಓಕೆ. ಥರ್ಡ್ ಒನ್ ಇನ್ ಕೇಸ್ ಆಫ್ ಪ್ರೈಮ್ ಮಿನಿಸ್ಟರ್, ಇಂಗ್ಲೆಂಡ್ ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅಫ್ಕೋರ್ಸ್ ಅಲ್ಲಿ ಕೂಡ ಪಾರ್ಲಿಮೆಂಟ್ ಇದೆ ಅಂದ್ರೆ ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಇನ್ ಕೇಸ್ ಆಫ್ ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಇಸ್ ಎಲೆಕ್ಟೆಡ್ ಫ್ರಮ್ ಲೋಯರ್ ಹೌಸ್. ಅದೇ ರಾಜ್ಯಸಭಾ ಲೋಕಸಭಾ ಏನಿದೆ, ಇನ್ ಇಂಗ್ಲೆಂಡ್ ಅಲ್ಲಿ ಲೋಕಸಭಾನ ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ, ಹೌಸ್ ಆಫ್ ಕಾಮನ್ಸ್. ದಿಸ್ ಇಸ್ ಲೋಯರ್ ಹೌಸ್, ದಿಸ್ ಇಸ್ ದ ಲೋಕಸಭಾ ಆಫ್ ಇಂಗ್ಲೆಂಡ್, ಓಕೆ. ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಒಂದು ಸೆಕೆಂಡ್, ಓಕೆ, ಏನು ಗುರು ಫೋನ್ ಎಲ್ಲ ಆಡ್ತಿದೆ ಇವತ್ತು, ಒಂದು ನಿಮಿಷ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫೋನ್ನ, ಓಕೆ. ಹೌಸ್ ಆಫ್ ಕಾಮನ್ಸ್, ಇಂಗ್ಲೆಂಡ್ ಅಲ್ಲಿ ಲೋಯರ್ ಹೌಸ್ ಇದೆ ಅಲ್ವಾ, ಲೋಕಸಭಾ, ದಟ್ಸ್ ಕಾಲ್ಡ್ ಎಸ್ ಹೌಸ್ ಆಫ್ ಕಾಮನ್ಸ್, ಅಂಡ್ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ಎಲೆಕ್ಟೆಡ್ ಓನ್ಲಿ ಫ್ರಮ್ ಲೋವರ್ ಹೌಸ್, ಓಕೆ. ಇದು ಅರ್ಥ ಆಗಿದೆ. ಅಲ್ಲೂ ಕೂಡ 2 ಹೌಸಸ್ ಇದೆ, ಅಪ್ಪರ್ ಹೌಸ್, ಇದನ್ನ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ. ಅಪ್ಪರ್ ಹೌಸ್ ಇಸ್ ಕಾಲ್ಡ್ ಎಸ್ ಹೌಸ್ ಆಫ್ ಲಾರ್ಡ್ಸ್, ಲೋವರ್ ಹೌಸ್ ಇಸ್ ಕಾಲ್ಡ್ ಎಸ್ ಹೌಸ್ ಆಫ್ ಕಾಮನ್ಸ್, ಓಕೆ. ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನ ಬರೀ ಲೋವರ್ ಹೌಸ್ ಇಂದ ಎಲೆಕ್ಟ್ ಮಾಡಬೇಕು, ಓನ್ಲಿ ಫ್ರಮ್ ಲೋವರ್ ಹೌಸ್. ಬಟ್ ಇನ್ ಕೇಸ್ ಆಫ್ ಇಂಡಿಯಾ ಏನಾಗುತ್ತೆ ಅಂದ್ರೆ ವಿ ಹ್ಯಾವ್ 2 ಹೌಸಸ್, ರಾಜ್ಯಸಭಾ ವಿಚ್ ಇಸ್ ದ ಅಪ್ಪರ್ ಹೌಸ್ ಆಫ್ ಇಂಡಿಯಾ ಅಂಡ್ ಲೋಕಸಭಾ ವಿಚ್ ಇಸ್ ದ ಲೋಯರ್ ಹೌಸ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ಎಲೆಕ್ಟೆಡ್ ಫ್ರಮ್ ಎನಿ ಹೌಸ್. Prime Minister can be elected from both the houses. He can be elected from both the houses. For example, Lok Sabha ಇಂದ ಎಲೆಕ್ಟ್ ಆಗಿದ್ದು ಯಾರು? ನರೇಂದ್ರ ಮೋದಿ, ಓಕೆ. ಐ ಬಿಲೀವ್ ರಾಜ್ಯಸಭಾ ಇಂದ we have elected ಮನಮೋಹನ್ ಸಿಂಗ್ ಏನಿದ್ದಾರೆ, he is an elected MP from ರಾಜ್ಯಸಭಾ. ಸಿ, ನಮ್ಮ ದೇಶದಲ್ಲಿ ನೀವು ಲೋಕಸಭೆ MP ಆದ್ರೂ ಓಕೆ, ರಾಜ್ಯಸಭೆ MP ಆದ್ರೂ ಓಕೆ, you will get the opportunity to become the prime minister. Prime Minister. So this is the third difference. First one, we are republic, here it is monarchy. Second one, they have parliamentary supremacy, we have constitutional supremacy. Third one, Prime Minister can be elected only from the lower house, House of Commons, that is Lok Sabha. In India, we can elect it from either Rajya Sabha or Lok Sabha. ಈ ಹೌಸಸ್ ಬಗ್ಗೆ ಏನು ಕನ್ಫ್ಯೂಸ್ ಆಗಬೇಡಿ, ಈ ಹೌಸಸ್ ಬಗ್ಗೆ ಸಪರೇಟ್ ವಿಡಿಯೋ ಇದೆ, ಮುಂದೆ ಇದ್ರ ಬಗ್ಗೆ ಕವರ್ ಮಾಡೋಣ. ಫೋರ್ತ್ ಒನ್, ಇನ್ ಕೇಸ್ ನೀವು ಇಂಗ್ಲೆಂಡ್ ಅಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಅನ್ಕೊಂಡ್ರೆ, ಇನ್ ಇಂಗ್ಲೆಂಡ್ ನೀವು ಮಿನಿಸ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ದೇರ್ ಈಸ್ ಅ ಕಂಪಲ್ಸರಿ ರೂಲ್ ದಟ್ ಯು ಶುಡ್ ಬಿ ಎ MP ಫಸ್ಟ್. ನೀವು ಪಾರ್ಲಿಮೆಂಟ್ MP ಆಗಿ ಸೆಲೆಕ್ಟ್ ಆದ್ಮೇಲೆ, MP ಆಗಿ ವೋಟ್ ಆದ್ಮೇಲೆ ನೀವು ಮಿನಿಸ್ಟರ್ ಆಗ್ಬೋದು. ಇನ್ ಕೇಸ್ ಯು ಆರ್ ನಾಟ್ ಎನ್ MP, ಯು ಕಾಂಟ್ ಬಿ ಅ ಮಿನಿಸ್ಟರ್. ಅಂದ್ರೆ ಫಸ್ಟ್ ಎಲೆಕ್ಷನ್ಸ್ ಆಗತ್ತೆ, ನೀವು MP ಆಗಿ ಗೆಲ್ತೀರಾ, ಆಮೇಲೆ ನಿಮ್ಮನ್ನ ಮಿನಿಸ್ಟರ್ ಮಾಡ್ಬೋದು ಆ ಗವರ್ಮೆಂಟ್, ಓಕೆ. ಆ ಪಾರ್ಟಿ ನಿಮ್ಮನ್ನ ಆಮೇಲೆ ಮಿನಿಸ್ಟರ್ ಮಾಡ್ಬೋದು. ಬಟ್ ಇನ್ ಇಂಡಿಯಾ ವಿ ಹ್ಯಾವ್ ಸೂಪರ್ ಕ್ಲಾಸ್. ಅದೇನಂದ್ರೆ ನೀವು MP ಆಗ್ಬೇಕಂತ ಇಲ್ಲ, MP ಎಲೆಕ್ಷನ್ಸ್ಗಿನ್ನೂ ನಿಂತ್ಕೋಬೇಕಂತಾನೆ ಇಲ್ಲ. ಬಿಜೆಪಿ ಪವರ್ಗೆ ಬಂತು, ಓಕೆ, ಬಿಜೆಪಿ ಪವರ್ಗೆ ಬಂತು ಅಂದ್ರೆ ಮೆಜಾರಿಟಿ ಪ್ರೂವ್ ಮಾಡ್ತು, ದೇ ಕ್ಯಾನ್ ಮೇಕ್ ಯು ಅನ್ MP, ದೇ ನಾಟ್ MP, ದೇ ಕ್ಯಾನ್ ಮೇಕ್ ಯು ಅ ಮಿನಿಸ್ಟರ್. ಇಮಿಡಿಯೇಟ್ ಆಗಿ ಬಿಜೆಪಿ ಬಂದ ಕೂಡಲೇ, ಇಮಿಡಿಯೇಟ್ ಆಗಿ ಬಿಜೆಪಿ ಗೆದ್ದ ಕೂಡಲೇ ನಿಮ್ಮನ್ನ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಯಾವ ಮಿನಿಸ್ಟರ್ ಬೇಕಾದ್ರೂ ಮಾಡ್ಬೋದು. ಯು ಮೇ ನಾಟ್ ಬಿ ಅನ್ MP ಯೆಟ್, ಓಕೆ. ನಿಮ್ಮನ್ನ ಮಿನಿಸ್ಟರ್ ಮಾಡ್ಬೋದು ವಿದೌಟ್ ಬೀಯಿಂಗ್ ಅನ್ MP, ದೇ ಕ್ಯಾನ್ ಮೇಕ್ ಯು ಅ ಮಿನಿಸ್ಟರ್. ಸಿ ದಿಸ್ ಬ್ಯೂಟಿಫುಲ್ ಕ್ಲಾಸ್. ಬಟ್ ದೇರ್ ಇಸ್ ಒನ್ ಕಂಡೀಷನ್, ಇದಾಗಿದ್ದ 6 ತಿಂಗಳ ಒಳಗೆ ನೀವು MP ಆಗಿ ಎಲೆಕ್ಟ್ ಆಗಬೇಕು. ನೀವು ಫಸ್ಟ್ ಮಿನಿಸ್ಟರ್ ಆಗ್ತೀರಾ, ನಿಮ್ಗೆ 6 ತಿಂಗಳ ಟೈಮ್ ಇರುತ್ತೆ, ನೀವು ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂವೆನ್ಸಿಯಿಂದ MP ಆಗಿ ಎಲೆಕ್ಟ್ ಆಗಬೇಕು. ದಿಸ್ ಇಸ್ ಬಿಫೋರ್ 6 months, ದಟ್ಸ್ ಇಟ್.
6 ತಿಂಗಳ ಒಳಗೆ ನೀವು MP ಆಗಿ ಎಲೆಕ್ಟ್ ಆಗಲಿಲ್ಲ, ಇನ್ ಕೇಸ್ ನೀವು ಎಲೆಕ್ಷನ್ಸ್ ಅಲ್ಲಿ ನಿಂತ್ಕೊಂಡು ಸೋತ್ರಿ ಅಂದ್ರೆ ನಿಮ್ಮ ಮಿನಿಸ್ಟರ್ ಪೋಸ್ಟ್ ಗಾನ್, ಡಮಾರ್ ಅಷ್ಟೇ. 6 ತಿಂಗಳ ಒಳಗೆ ನೀವು MP ಆಗಬೇಕು. ಫಸ್ಟ್ ನೀವು ಮಿನಿಸ್ಟರ್ ಆಗಿ ಆಮೇಲೆ MP ಆಗ್ಬೋದು, ಬಟ್ ಇಲ್ಲಿ ನೀವು ಫಸ್ಟ್ MP ಆಗಲೇಬೇಕು, ಆಮೇಲೆ ಮಿನಿಸ್ಟರ್ ಆಗಬೇಕು. ಓಕೆ, ಇಲ್ಲಿ ನೀವು MP ಆಗಿ ಮಿನಿಸ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ಫಸ್ಟ್ ನೀವು ಮಿನಿಸ್ಟರ್ ಆಗಿ ಆಮೇಲೆ MP ಆಗ್ಬೋದು. ಬೋತ್ ಆರ್ ಅಲೌಡ್ ಇನ್ ಇಂಡಿಯಾ. ದಿಸ್ ಈಸ್ ದ 4th ಡಿಫರೆನ್ಸ್. Fifth one, legal responsibility of minister. ಇಲ್ಲೇನಂದ್ರೆ ದಿಸ್ ಇಸ್ ವೆರಿ ಸಿಂಪಲ್. ಎಜುಕೇಶನಲ್ ಮಿನಿಸ್ಟರ್ ಏನಿರ್ತಾರೆ, ಫಾರ್ ಎಕ್ಸಾಂಪಲ್ ಎಜುಕೇಶನಲ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಏನೇನ್ ಇರ್ತಾರೆ, ಅವ್ರು ಒಂದು ಬಿಲ್ ಪಾಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಬಿಲ್ ಅಂದ್ರೆ ಮುಂದೆ ಗೊತ್ತಾಗುತ್ತೆ ನಿಮಗೆ, ಡೋಂಟ್ ವರಿ. ಕರೆಂಟ್ ಬಿಲ್, ವಾಟರ್ ಬಿಲ್ ಅಲ್ಲ ಇದು, ದಿಸ್ ಇಸ್ ಸಮಥಿಂಗ್ ಎಲ್ಸ್. ಸ್ಕೂಲಲ್ಲಿ ನಾನು ಕೂಡ ಇದು ಕರೆಂಟ್ ಬಿಲ್, ವಾಟರ್ ಬಿಲ್ ನಾನು ಅನ್ಕೊಂಡಿದ್ದೆ, ಇದಲ್ಲ, ಇದು ಬೇರೆ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಇನ್ ಕೇಸ್ ಪ್ರೈಮ್ ಮಿನಿಸ್ಟರ್ ಇಲ್ಲ ಹೋಮ್ ಮಿನಿಸ್ಟರ್ ಯಾವ್ದಾರ ಬಿಲ್ ನ ಪಾಸ್ ಮಾಡಿದ್ರೆ, ಆ ಬಿಲ್ ಪಾಸ್ ಆದ್ಮೇಲೆ, ಒನ್ಸ್ ದ ಬಿಲ್ ಗೆಟ್ಸ್ ಪಾಸ್ಡ್ ಬೈ ದ ಸೈನ್ ಆಫ್ ದ ಪ್ರೆಸಿಡೆಂಟ್, ಅಲ್ಲಿ ಕೆಳಗಡೆ ಇಲ್ಲಿ ಪ್ರೆಸಿಡೆಂಟ್ ಸೈನ್ ಆಗ್ತಾರೆ. ಓಕೆ, ಇಲ್ಲಿ ಮೊನಾರ್ಕಿ ಕಿಂಗ್ ಸೈನ್ ಆಗ್ತಾನೆ. ಅದ್ರ ಕೌಂಟರ್, ಅದ್ರ ಪಕ್ಕದಲ್ಲಿ ಮಿನಿಸ್ಟರ್ ಕೂಡ ಸೈನ್ ಮಾಡಬೇಕು. ಇದರರ್ಥ ಈ ಬಿಲ್ ಅನ್ನು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಇಟ್ಸ್ ನಾಟ್ ದ ಪ್ರೆಸಿಡೆಂಟ್ ಹೂ ಇಸ್ ರೆಸ್ಪಾನ್ಸಿಬಲ್, ಇಟ್ಸ್ ದಟ್ ಪರ್ಟಿಕ್ಯುಲರ್ ಮಿನಿಸ್ಟರ್ಸ್ ಹೂ ಆರ್ ರೆಸ್ಪಾನ್ಸಿಬಲ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾದ್ರು ಗೊಟೋಳೆ ಆಯ್ತು ಅಂದ್ರೆ, this particular minister will be responsible for it, not the parliament, not the president, not the king. But in India we don't have it. ಲೋಕಸಭಾದಲ್ಲಿ ಬಿಲ್ ಪಾಸ್ ಆಯ್ತು, ನೆಕ್ಸ್ಟ್ ರಾಜ್ಯಸಭೆಗೆ ಬಂತು, ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆಯ್ತು, ಪ್ರೆಸಿಡೆಂಟ್ ಬಂತು, ಪ್ರೆಸಿಡೆಂಟ್ ಸೈನ್ ಹಾಕಿದ್ರು, ಫಿನಿಶ್, ದ ಬಿಲ್ ಗೆಟ್ಸ್ ಪಾಸ್ಡ್. ಓನ್ಲಿ ಒನ್ ಸಿಗ್ನೇಚರ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ರೆಸ್ಪಾನ್ಸಿಬಿಲಿಟಿ ಹಿಯರ್. ಅವ್ರು ಕೊಡ್ಬೋದು, ಲೀಗಲ್ ರೆಸ್ಪಾನ್ಸಿಬಿಲಿಟಿ ಮಿನಿಸ್ಟರ್ಸ್ಗಿಲ್ಲ. ಮಿನಿಸ್ಟರ್ಸ್ ಡಿಸೈಡ್ ಮಾಡೋದು, ಪಾಸ್ ಆದ್ರೂ ಆಗ್ಬೋದು, ಫೇಲ್ ಆದ್ರೂ ಆಗ್ಬೋದು. ವಿ ವೋಂಟ್ ಕ್ವಶನ್ ದ ಮಿನಿಸ್ಟರ್. ಓಕೆ, ದಟ್ಸ್ ಇಟ್. ಇನ್ ಕೇಸ್ ಜುಡಿಷಿಯರಿ ಅದನ್ನ ರಿಜೆಕ್ಟ್ ಮಾಡಿದ್ರೆ ಬಿಲ್ ನ, ಇಟ್ಸ್ ನಾಟ್ ಲೈಕ್ ಏ ಹೋಮ್ ಮಿನಿಸ್ಟರ್ ಬಾರೋ ಇಲ್ಲಿ, ಯಾಕೆ ಇಂಥ ರೂಲ್ ಮಾಡ್ತಾ, ಅದೆಲ್ಲ ಇಲ್ಲ. ದೇ ಕಾಂಟ್ ಆಸ್ ದಿಸ್, but they can drop the bill, that's it. Okay, at that time home minister or chief minister who passed this bill is not responsible. Illi ministers should countersign beside president's signature, but here only president will sign and the bill will become a law. Okay, so these are the 5 differences. Nodi, British model alli monarchy, king rule ಮಾಡ್ತಾರೆ, parliamentary sovereignty ಇದೆ. Third one ಏನಪ್ಪ ಗುರು, prime minister should be elected from the lower house. Fourth one, ಫಸ್ಟ್ ನೀವು MP ಆದ್ಮೇಲೆ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆಗಿ MP ಆಗಕ್ಕಾಗಲ್ಲ. ಲೀಗಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮಿನಿಸ್ಟರ್ ಇದೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಬಿಲ್ ಪಾಸ್ ಆಗುತ್ತೆ ಅದಕ್ಕೆ ಮಿನಿಸ್ಟರ್ ರೆಸ್ಪಾನ್ಸಿಬಲ್. ಬಟ್ ಇನ್ ಇಂಡಿಯಾ ವಿ ಫಾಲೋ ರಿಪಬ್ಲಿಕ್, ವಿ ಪಿಕ್ ಅವರ್ ಪ್ರೆಸಿಡೆಂಟ್ ಫ್ರಮ್ ದ ಪೀಪಲ್. ಓಕೆ, ಲಿಮಿಟೆಡ್ ಪವರ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಲಿಮಿಟೆಡ್ ಪವರ್ಸ್ ಟು ದ ಪಾರ್ಲಿಮೆಂಟ್, ನಾಟ್ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್. ಸಿಕ್ಕಿದ್ ರೂಲ್ ಮಾಡಂಗಿಲ್ಲ, ಲಿಮಿಟ್ ಇದೆ. ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ, ಕಾನ್ಸ್ಟಿಟ್ಯೂಷನ್ ಇಸ್ ದ ಅಲ್ಟಿಮೇಟ್, ಅದ್ರನ್ನ ಮೀರಿ ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಲೋಕಸಭಾ ಅಥವಾ ರಾಜ್ಯಸಭಾ ಯಾವ ಮನೆಯಿಂದಾದ್ರೂ ಎಲೆಕ್ಟ್ ಆಗ್ಬೋದು. ಫೋರ್ತ್ ಒನ್, ನೀವು ಮಿನಿಸ್ಟರ್ ಫಸ್ಟ್ ಆಗಿ ಆಮೇಲೆ MP ಆಗ್ಬೋದು, ಅಥವಾ ಫಸ್ಟ್ MP ಆಗಿ ಆಮೇಲೆ ಮಿನಿಸ್ಟರ್ ಆಗ್ಬೋದು. ನಿಮ್ಗೆ ಎಲೆಕ್ಷನ್ಸ್ ಸಂಬಂಧನೇ ಇಲ್ಲ ಅಂದ್ರೂ ಕೂಡ ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೋದು. ಅಂಡ್ ಫಾರ್ ದಟ್ ಎಕ್ಸಾಂಪಲ್ ಇಸ್ ಮನಮೋಹನ್ ಸಿಂಗ್. ಓಕೆ, ಮನಮೋಹನ್ ಸಿಂಗ್ ಫಸ್ಟ್ ಮೋಸ್ಟ್ ಪ್ರಾಬಬ್ಲಿ ವಾಸ್ ನಾಟ್ ಎನ್ MP. ಮನಮೋಹನ್ ಸಿಂಗ್ ನಂಗೆ ಪರ್ಫೆಕ್ಟ್ ಆಗಿ ನೆನಪಿಲ್ಲ, ಇಫ್ ಐ ಆಮ್ ನಾಟ್ ಶೋರ್. Manmohan Singh was not the prime minister, Manmohan Singh was not the MP before, he was not MP before, he was made the prime minister and then he was elected from Rajya Sabha. I am not sure about this, idana check ಮಾಡಿ. If I am correct then I am correct, if I am wrong just ignore this point. You can become the prime minister first and then get selected as MP. You can become any minister first and then you can elect for MP, that's also there. Fifth one, there is no responsibility. once a bill pass ಆಯ್ತು, bill fail ಆಯ್ತು ಅಂದ್ರೆ we won't question that particular minister who passed this bill, who imposed this bill or who introduced this bill. Okay, these are the 5 differences. So this is completely about the parliamentary system basics that you need to know. Separate chapter ಬರುತ್ತೆ ಪಾರ್ಲಿಮೆಂಟ್ ಅಂತ. ಅಲ್ಲಿ ನಾನು ಲೋಕಸಭಾದಲ್ಲಿ ಎಷ್ಟು ಜನ ಇದ್ದಾರೆ, ರಾಜ್ಯಸಭಾದಲ್ಲಿ ಎಷ್ಟು ಜನ ಇದ್ದಾರೆ, ಹೆಂಗ್ ಎಲೆಕ್ಟ್ ಆಗ್ತಾರೆ, ಲೋಕಸಭಾ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ನ ಹೇಗೆ ಕ್ವಶನ್ ಮಾಡುತ್ತೆ, ನೋ ಕಾನ್ಫಿಡೆನ್ಸ್ ಮೋಷನ್ ಹೇಗೆ ಪಾಸ್ ಆಗುತ್ತೆ, ಎಕ್ಸಿಕ್ಯೂಟಿವ್ ಅವ್ರ ಕೆಲಸ ಏನು, ಇದ್ರ ಕ್ವಶನ್ ಏನು, ದೊಡ್ಡ ಚಾಪ್ಟರ್ ಇದೆ ಅದು. ಅಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ನಾನು ಇದು ಹೇಳಿದ ರೀಸನ್ ಇಷ್ಟೇ, ಮುಂದೆ ಕೆಲವೊಂದು ಫೀಚರ್ಸ್ ಬರುತ್ತೆ, ಅವಾಗ ನಿಮ್ಗೇನು ಅರ್ಥ ಆಗಲ್ಲ. ಓಕೆ, ಕೆಲವೊಂದು ಟರ್ಮ್ಸ್ ಅಂಡ್ ಟೆಕ್ನಾಲಜೀಸ್ ಬರುತ್ತೆ, ಇಷ್ಟು ಗೊತ್ತಿದ್ರೆ ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಬಿಕಾಸ್ ಅಲ್ಲಿವರೆಗೂ ನಾನು ತಳ್ತಾ ಹೋದ್ರೆ ನಿಮ್ಗೇನು ಅರ್ಥ ಆಗಲ್ಲ ಅಂತಾನೆ ನಾನು ಫಸ್ಟ್ ಪಾರ್ಲಿಮೆಂಟರಿ ಸಿಸ್ಟಮ್ದು ಬೇಸಿಕ್ಸ್ ನ ಕೊಟ್ಟಿದ್ದೀನಿ. ಸೊ ಇನ್ ಅಪ್ಕಮಿಂಗ್ ಕ್ಲಾಸಸ್ ನಾಳೆ ವಿ ವಿಲ್ ಕಂಪ್ಲೀಟ್ ದ ಫೆಡರಲಿಸಮ್. ಇಂಡಿಯಾ ಇಸ್ ಅ ಫೆಡರಲಿಸಮ್, ಅದನ್ನ ಕಂಪ್ಲೀಟ್ ಮಾಡ್ತೇನೆ. SR ಬೊಮ್ಮಾಯಿ ಕೇಸ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ನಾಳೆ ಅದನ್ನ ಮಾಡೋಣ. ಆಮೇಲೆ ಅದಾದ್ಮೇಲೆ ಟೈಮ್ ಇದ್ರೆ ವಿ ವಿಲ್ ಗೋ ಫಾರ್ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನ ಕೂಡ ಡಿಸ್ಕಸ್ ಮಾಡೋಣ. ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ದ 5th ಚಾಪ್ಟರ್ ಆಫ್ ಲಕ್ಷ್ಮೀಕಾಂತ್, ದಟ್ ಈಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯಾ. ಓಕೆ, ಜೈ.